ಒಂದು ಸಮಿತಿಯನ್ನು ಮಾಡಿದ್ರು ರಿಜ್ವಾನ್ ಅರ್ಷಾದ್ ಅವರ ಒಂದು ನೇತೃತ್ವದಲ್ಲಿ ಆ ಕಮಿಟಿ ವರದಿಯನ್ನು ಕೂಡ ಕೊಟ್ಟಿದೆ. ಸಾಧಕ ಬಾಧಕಗಳ ಬಗ್ಗೆ ಕೂಡ ವಿವರವಾದಂತಹ ಚರ್ಚೆಗಳಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಈಗ ವಿಧಾನಸಭೆಯಲ್ಲಿ ಅದನ್ನು ಮಂಡಿಸಿದ್ರು, ಅದು ಅಂಗೀಕಾರ ಕೂಡ ಪಡೆದುಕೊಂಡಿದೆ. ಗ್ರೇಟರ್ ಬೆಂಗಳೂರು ಅಂದರೆ ಏನಾಗ್ಬೋದು, ಗ್ರೇಟರ್ ಬೆಂಗಳೂರು ಜಾರಿ ಆಯಿತು ಅಂತ ಹೇಳಿದ್ರೆ ನೋಡಿ, ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಈಗ ನೋಡಿ, ಮುಂಬೈ, ದೆಹಲಿ ಅಲ್ಲಿ ಪಾಲಿಕೆಗಳು ಹೋಳಾಗಿದ್ದಾವೆ. ಪಶ್ಚಿಮ ಒಂದು, ಪೂರ್ವ ಒಂದು, ನೈಋತ್ಯ ಒಂದು, ಈ ರೀತಿ. ಹಾಗೆ ನಮ್ಮಲ್ಲೂ ಕೂಡ ನೋಡಿ, ಈಗ ಮೊದಲು 95 ವಾರ್ಡ್ ಇತ್ತು, ಆಮೇಲೆ 198 ಮಾಡಿದರು. ಅದಾದಮೇಲೆ BJP ಸರ್ಕಾರದಲ್ಲಿ 243 ವಾರ್ಡ್ಗಳನ್ನಾಗಿ ಮತ್ತೆ ಹೆಚ್ಚಿಗೆ ಮಾಡಿದರು. ಬಟ್ ಈಗ ಈ ಗ್ರೇಟರ್ ಬೆಂಗಳೂರು ಆಯಿತು ಅಂತ ಹೇಳಿದ್ರೆ 2 ಅಥವಾ 7 ಭಾಗಗಳಾಗುತ್ತೆ ಬೆಂಗಳೂರು. ಹಾಗಾಗಿನೇ ವಿರೋಧ ಪಕ್ಷದ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರನ್ನು ಛಿದ್ರ ಮಾಡಲಿಕ್ಕೆ ಹೊರಟಿದ್ದಾರೆ. ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ಅಂತ ಹೇಳಿ ಸಹಜವಾಗಿ ತರಾಟೆಗೆ ತೆಗೆದುಕೊಂಡ್ರು. ಡಿ.ಕೆ. ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡ್ರು. ಗ್ರೇಟರ್ ಬೆಂಗಳೂರು ಆದರೆ ಏನು ಅನುಕೂಲ ಆಗುತ್ತೆ ಅಂಥೇಳಿ, ಆಡಳಿತ ವಿಕೇಂದ್ರೀಕರಣ ಆಗುತ್ತೆ ಅನ್ನುವಂತಹ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ಈಗ 7 ಪಾಲಿಕೆಗಳಾಗಿ ವಿಭಜನೆ ಆದರೆ ಉತ್ತರ ಒಂದು, ದಕ್ಷಿಣ ಒಂದು, ಸೆಂಟ್ರ್ ಒಂದು, 7 ಆಗಿಬಿಟ್ರೆ ಏನಾಗುತ್ತೆ ನೋಡಿ. ನಮ್ಮಲ್ಲಿ ಬೆಂಗಳೂರಲ್ಲಿ 1.5 ಕೋಟಿ ಜನಸಂಖ್ಯೆ ಇದೆ. ಬಹುತೇಕವಾಗಿ ಬೇರೆ ರಾಜ್ಯದವರು ಇಲ್ಲಿ ಬಂದು ನೆಲೆಸಿದ್ದಾರೆ. ಮೇಯರ್ ಯಾರಾಗ್ಬಿಡ್ತಾರೆ, ಹೊರಗಿನವ್ರು ಆಗಿಬಿಡ್ತಾರೆ, ಕನ್ನಡಿಗರು ಇಲ್ಲಿ ಅಲ್ಪಸಂಖ್ಯಾತರಾಗಿಬಿಡ್ತಾರೆ ಅನ್ನುವಂಥ ಒಂದು ಭಯ ವಿರೋಧ ಪಕ್ಷಗಳು. ಅದರಲ್ಲಿ ಸಾರ್ವಜನಿಕರ ಅಭಿಪ್ರಾಯಗಳು ಕೂಡ ಇದರಲ್ಲಿ ವಿಭಿನ್ನವಾಗಿದ್ದಾವೆ. ಪರನೂ ಇದೆ, ವಿರೋಧನೂ ಇದೆ. ನೋಡಿ, ಮುಖ್ಯಮಂತ್ರಿಗಳೇ ಕಂಪ್ಲೀಟಾಗಿ ಆ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಬೇಕಾಗತ್ತೆ. DCM ಅವರು ಅದರ ಒಂದು ಹೊಣೆಯನ್ನು ಹೊರಬೇಕಾಗತ್ತೆ. ನೋಡಿ, ಈಗ ಮೇಯರ್ ಒಬ್ಬರೇ ಇದ್ದಾರೆ. ಈಗ ಅಂದರೆ ಈಗ ಇನ್ನೂ 4 ವರ್ಷ ಆಯಿತು, ಚುನಾವಣೆ ಆಗಿಲ್ಲ, ಆಯುಕ್ತರೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಈಗ ಬೆಂಗಳೂರಿಗೆ ಇಲ್ಲಿವರೆಗೂ ಒಬ್ಬರೇ ಮೇಯರ್ ಆಗ್ತಾ ಬರ್ತಾಯಿದ್ರು. ಈಗ 7 ಮೇಯರ್ ಅಂದರೆ 7 ಭಾಗ ಮಾಡಿದರೆ 7 ಮೇಯರ್ ಆಗ್ತಾರೆ. ಹಾಗಾಗಿ ಅಭಿವೃದ್ಧಿ ಆಗಲ್ಲ, ಹರಿದು ಹಂಚೋಗ್ಬಿಡುತ್ತೆ. ಅಲ್ಲಿ ಮತ್ತೆ ಒಂದೇ ಪಕ್ಷ ಅಧಿಕಾರದಲ್ಲಿ ಇರೋದಿಲ್ಲ. ಅಲ್ಲಿ ಪೂರ್ವದಲ್ಲಿ ಯಾವುದೋ ಒಂದು ಪಕ್ಷದ ಮೇಯರ್ ಆದರೆ ಇನ್ನೊಂದರಲ್ಲಿ ಯಾವುದೋ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಹಾಗಾಗಿನೇ ಅಭಿವೃದ್ಧಿ ಅನ್ನೋದರಲ್ಲೂ ಕೂಡ ತಾರತಮ್ಯ ಆಗಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ವಿರೋಧ ಪಕ್ಷಗಳು ನಿನ್ನೆ ಪ್ರತಿಪಾದನೆಯನ್ನು ಮಾಡಿದ್ವು. ಬಟ್ ಸರ್ಕಾರ ಅಂತರೂ ಸಿದ್ಧವಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ 4 ವರ್ಷ ಆಯಿತು, ಚುನಾವಣೆ ನಡೆದಿಲ್ಲ, ಕಾರ್ಪೊರೇಟರ್ಗಳಿಲ್ಲ. ಇನ್ನು ಚುನಾವಣೆ ನಡೆಸುವಂಥ ಒಂದು ಮನಸ್ಥಿತಿಯಲ್ಲಿ ಕೂಡ ಸರ್ಕಾರ ಇಲ್ಲ. ಬಟ್ ಆದರೆ ಈ ಗ್ರೇಟರ್ ಬೆಂಗಳೂರು ಅನ್ನುವಂತಹ ವಿಧಾನ ಏನಿದೆ, ಇದು ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿದೆಯಾ, ಮಾರಕವಾಗಿದೆಯಾ, ಇದ್ರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೂಡ ಕೇಳಲಾಗಿದೆ. ಯಾಕಂದರೆ ನೋಡಿ, BD ಆಗಿರ್ಬೋದು, ನೈರ್ಮಲ್ಯ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ನಮಗೇನು ಕಸ ತ್ಯಾಜ್ಯ ವಿಲೇವಾರಿ ಆಗಿರ್ಬೋದು, ಇವೆಲ್ಲವನ್ನು ನೋಡ್ತಾ ಇದ್ದರೆ ಇದು ಅಭಿವೃದ್ಧಿಗೆ ಪೂರಕವಾಗಿದೆ, ವಿಕೇಂದ್ರೀಕರಣ ಆಗುತ್ತೆ ಅನ್ನುವಂತಹ, ಸಮನ್ವಯತೆ ಆಗುತ್ತೆ ಅನ್ನುವಂತಹ ಸಮರ್ಥನೆಯನ್ನು ಸರ್ಕಾರ ಈಗ ಕೊಡ್ತಾ ಇದೆ. ಅಂತೂ ಇಂತೂ ಅಂಗೀಕಾರ ಈಗ ವಿಧಾನಸಭೆಯಲ್ಲಿ ಪಡೆದುಕೊಂಡಿದೆ. ಮುಂದೆ ಅದು ಕಾನೂನು ಅಧಿಕೃತವಾಗಿ ಜಾರಿಯಾಗಿ ನೋಡಬೇಕು, 7 ಭಾಗಗಳನ್ನಾಗಿ ಮಾಡ್ತಾರಾ ಅಥವಾ 2 ಮಾಡ್ತಾರಾ, ಸರ್ಕಾರ ಅಂತಿಮವಾಗಿ ಅದನ್ನು ನಿರ್ಧಾರವನ್ನು ಮಾಡುತ್ತೆ. ಬಟ್ ಏನಂತಂದ್ರೆ ಜೀವನ್, ಈಗೇನು ಈ ಗ್ರೇಟರ್ ಬೆಂಗಳೂರು ಅಥವಾ ಈ ಬೃಹತ್ ಬೆಂಗಳೂರನ್ನು ಒಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಏನು ವಿಪಕ್ಷಗಳ ಏನು ಆಕ್ರೋಶ ಇದೆಯಲ್ಲ, ಈ ಆಕ್ರೋಶ ಏನಂತಂದರೆ, ಈಗ ಸ್ಟಾಲಿನ್ ಸರ್ಕಾರ ಏನು ಡಿಲಿಮಿಟೇಷನ್ ಲೋಕಸಭಾ ಕ್ಷೇತ್ರಗಳನ್ನು ಏನು ಮತ್ತೊಂದು ಸರ್ತಿ ಡಿಲಿಮಿಟೇಷನ್ ಮತ್ತು ವಿಂಗಡಣೆ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆಯೂ ಕೂಡ ಅಷ್ಟೇ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು. ಯಾಕಂತಂದ್ರೆ ಇಲ್ಲಿ ಏನಂತಂದ್ರೆ ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ, ಅಭಿವೃದ್ಧಿ ಮಾಡೋದು ಕಷ್ಟ ಆಗುತ್ತೆ, ಹಂಗೆ ಅಂತ ಹೇಳಿದ್ರಲ್ಲ, ಅಲ್ಲೂ ಅಷ್ಟೇ ದಕ್ಷಿಣ ಭಾರತಕ್ಕೆ ಏನಂದರೆ ಈಗ ಲೋಕಸಭಾ ಕ್ಷೇತ್ರಗಳನ್ನು ವಿಂಗಡಣೆ ಮಾಡುವಂತಹ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರ ಬಗ್ಗೆಯೂ ಕೂಡ ವಿಪಕ್ಷ BJP ಏನು ಮಾಡಬೇಕಂತಂದರೆ ಘೋರವಾಗಿರ್ತಕ್ಕಂತಹ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ಕರೆಕ್ಟ್. ಅಂದ್ರೆ ಕೇಂದ್ರದ ಗಮನವನ್ನು ಸೆಳೀಲಿ, ಇದೇ ಅಬ್ಬರ ಅಲ್ಲಿರ್ಲಿ ಅಂತ ಅದೇ ಇಲ್ಲೇನು ಅಬ್ಬರಿಸ್ತಾ ಇದ್ದೀರಲ್ಲ, ಅಷ್ಟೇ ಅಬ್ಬರ ಅಲ್ಲೂ ಕೂಡ ಇರಲಿ ಅಂತ. ಎಸ್ ಜೀವನ್, ಖಂಡಿತವಾಗ್ಲೂ ನೋಡೋಣ ನಮ್ಮ BJP ನಾಯಕರು ಮನಸ್ಸು ಮಾಡ್ತಾರಾ ಇಲ್ವಾ ಅಂತೇಳಿ ಆ ವಿಚಾರ ಬಂದಾಗ.